ನಮಸ್ತೆ. ಗರುಡ ಪುರಾಣ ಅಧ್ಯಾಯ 1 ಸಂಚಿಕೆ 5. ಮರಣ ಸನ್ನಿಹಿತನ ಸ್ಥಿತಿ ಯಾವ ರೀತಿ ಇರುತ್ತದೆ ಎನ್ನುವುದನ್ನು ನಾವು ನಿನ್ನೆ ನೋಡಿದೆವು. ಈಗ ಪುನಃ ಒಂದ್ಸಲ ನೆನಪಿಸಿಕೊಳ್ಳೋಣ. ಪ್ರಾಣೋತ್ಕ್ರಮಣದ ಸಮಯದಲ್ಲಿ ವ್ಯಕ್ತಿಯ ಇಂದ್ರಿಯಗಳು ನಿಶ್ಚೇಷ್ಟಿತವಾಗಿ ಚೈತನ್ಯವು ಜಡರೂಪವನ್ನು ಪಡೆಯುತ್ತದೆ. ಯಮದೂತರು 2 ಜನ ಬಂದು ಎದುರು ನಿಲ್ಲುತ್ತಾರೆ. ಚಂಡ ಪ್ರಚಂಡರೆನ್ನುವ 2 ಜನ ಯಮದೂತರು ಬಂದು ನಿಲ್ಲುತ್ತಾರೆ. ಆತನನ್ನು ನೋಡಿ ಭಯ ವಿಹ್ವಲನಾದ ಈ ವ್ಯಕ್ತಿಯ ಪ್ರಾಣ ಪಕ್ಷಿಯು ಹಾರಿ ಹೋಗುತ್ತದೆ. ಆ ಒಂದು ಕ್ಷಣವು ಆತನಿಗೆ ಒಂದು ಯುಗವಾಗಿ ಆತನಿಗೆ ಭಾಸವಾಗುತ್ತದೆ. ಮತ್ತು 106 ಚೇಳುಗಳು ಒಂದೇ ಬಾರಿಗೆ ಕುಟುಕಿದರೆ ಯಾವ ರೀತಿಯ ನೋವು ಆಗಬಹುದು ಅಂತಹ ನೋವನ್ನು ಆತ ಅನುಭವಿಸುತ್ತಾನೆ. ಬಾಯಿಯಲ್ಲಿ ನೊರೆ ಬರುತ್ತದೆ, ಮುಖದಲ್ಲಿ ಜೊಲ್ಲು ಸುರಿಯುತ್ತದೆ. ಆತನ ಅಧೋದ್ವಾರದಲ್ಲಿ ಪ್ರಾಣವಾಯು ಹೊರಟು ಹೋಗುತ್ತದೆ. ಯಾರ? ಪಾಪಿಯ, ನಮ್ಮ ನಿಮ್ಮ ಅಲ್ಲ. ಹಾಗಿದ್ದರೆ ಪುಣ್ಯವಂತರ ಪ್ರಾಣ ಎಲ್ಲಿ ಹೋಗುತ್ತದೆ? ನಮ್ಮ ಶರೀರದಲ್ಲಿ ಒಟ್ಟಾರೆಯಾಗಿ 9 ರಂಧ್ರಗಳು, ಅಧೋಮುಖವಾಗಿರುವಂಥದ್ದು 2, ಶಿರೋಭಾಗದಲ್ಲಿ 7, 2 ಕಿವಿಗಳು, 2 ಕಣ್ಣುಗಳು, 2 ಮೂಗಿನ ಸೊಳ್ಳೆಗಳು, 1 ಬಾಯಿ. ಈ 7 ದ್ವಾರಗಳಲ್ಲಿ ಒಂದರಲ್ಲಿ ಪುಣ್ಯಾತ್ಮನ ಪ್ರಾಣ ಪಕ್ಷಿಯು ಹಾರಿ ಹೋಗುತ್ತದೆ. ಮತ್ತು 2 ರಂಧ್ರಗಳಿವೆವು, ಸೂಕ್ಷ್ಮ ರಂಧ್ರಗಳು. ಉಪನಿಷತ್ತಿನಲ್ಲಿ ಹೇಳುತ್ತದೆ ಒಟ್ಟಾರೆ ಮಾನವನ ಶರೀರದಲ್ಲಿ 11 ರಂಧ್ರಗಳನ್ನು ಉಲ್ಲೇಖ ಮಾಡಿರುತ್ತದೆ. 2 ಸೂಕ್ಷ್ಮ ರಂಧ್ರಗಳು, ಒಂದು ಬ್ರಹ್ಮರಂಧ್ರ ಅಂದ್ರೆ ಸಹಸ್ರಾರ, ಮತ್ತೊಂದು ನಾಭಿ ಕಮಲ. ಯೋಗಿಯ ಪ್ರಾಣ ಪಕ್ಷಿಯು ಸಹಸ್ರಾರದ ಮೂಲಕ ಅಂದ್ರೆ ಬ್ರಹ್ಮರಂಧ್ರದ ಮೂಲಕ ಹೊರಗೆ ಹೋಗುತ್ತದೆ. ಯೋಗಿಯ ಪ್ರಾಣ ಪಕ್ಷಿಯು ಆತನ ಶರೀರದಿಂದ ಹೊರಗೆ ಹೋದಾಗ ಆತನಿಗೆ ಸ್ವರ್ಗಲೋಕದಿಂದ ಅಂದ್ರೆ ವಿಷ್ಣು ಲೋಕದಿಂದ ಕೆಳಗೆ ಪುನರ್ಜನ್ಮಕ್ಕಾಗಿ ಇಳಿದು ಬರುವ ಜೀವಾತ್ಮಗಳನ್ನು ಆತ ಸಂದರ್ಶಿಸುತ್ತಾನೆ. ಅವುಗಳನ್ನು ನೋಡುತ್ತಾನೆ. ಯಾವ ಯೋನಿಯೊಳಗೆ ಅವು ಪುನಃ ಪ್ರವೇಶಿಸುತ್ತವೆ, ಯಾವ ಯೋಗವನ್ನು ಅವು ಪಡೆದುಕೊಳ್ಳುತ್ತವೆ ಎನ್ನುವುದನ್ನು ತಿಳಿದುಕೊಳ್ಳುವಷ್ಟು ಶಕ್ತನು ಆತನಾಗಿರುತ್ತಾನೆ. ಇಲ್ಲಿ ಮರಣಶಯ್ಯೆಯಲ್ಲಿರುವ, ಮರಣ ಸ್ಥಿತಿಯಲ್ಲಿರುವ ವ್ಯಕ್ತಿಯ ಎದುರು ಬಂದು ನಿಂತ ಯಮದೂತರು ಆತನ ಪ್ರಾಣ ಪಕ್ಷಿ ಹಾರಿ ಹೋಗಲು ಕಾಯುತ್ತಾ ಇರ್ತಾರೆ. ಯಾವಾಗ ಆತನ ಶರೀರದಿಂದ ಪ್ರಾಣ ಪಕ್ಷಿ ಹೊರಗೆ ಬಂತು, ಅದು ಅಧೋದ್ವಾರವಿರಲಿ, ಮುಖದ ದ್ವಾರಗಳಿರಲಿ, ಪಾಶವನ್ನು ಎಳೆದು ಬಿಸಾಡುತ್ತಾರೆ. ಆ ಜೀವಾತ್ಮನ ಕುತ್ತಿಗೆಗೆ ಪಾಶವನ್ನು ಎಳೆದು ಬಿಸುತ್ತಾರೆ. ಪಾಶ ಅಂದರೆ ಏನು? ವಜ್ರದಿಂದ ನಿರ್ಮಿತವಾದ ಶಂಖೊಲೆಯನ್ನು ಆತನ ಕೊರಳಿಗೆ ಎಸೆಯುತ್ತಾರೆ. ಹಾಗಿದ್ದರೆ ಆ ಜೀವಾತ್ಮನ ಗಾತ್ರ ಯಾವುದು? ಅಂಗುಷ್ಟ ಮಾತ್ರ ಹೆಬ್ಬೆರಳ ಅಂಗುಷ್ಟ ಮಧ್ಯದಲ್ಲಿ ಒಂದು ಸೂಕ್ಷ್ಮ ಥರ, ಮತ್ತು 4 ಅಂಗುಲ ಉದ್ದ, 4 ಅಂಗುಲ ದರ್ಬೆಯಷ್ಟು ಉದ್ದವಿರುತ್ತದೆ. ಅದು ಗಾಳಿಯ ವಾಯುವಿನ ರೂಪದಲ್ಲಿರುತ್ತದೆ. ಸ್ಥೂಲ ಶರೀರದಿಂದ ಹೊರಟ ಈ ಜೀವಾತ್ಮನು ಸೂಕ್ಷ್ಮ ಶರೀರಿಯಾಗುತ್ತಾನೆ, ಅತೀಂದ್ರಿಯ ಶರೀರಿಯಾಗುತ್ತಾನೆ. ಈ ಸೂಕ್ಷ್ಮ ಶರೀರಿಯ ಕುತ್ತಿಗೆ ಪಾಶವನ್ನು ಬೀಳಿದ ಯಮದೂತರು ಆತನು ಯಮನ ಪಟ್ಟಣಕ್ಕೆ ಎಳೆದೊಯ್ಯುತ್ತಾರೆ. ಈ ಯಮನ ದೂತರು ಯಾವ ರೀತಿ ಇರುತ್ತಾರೆ? ಅವರು ಅಷ್ಟೇ, ಪುಣ್ಯವಂತರಿಗೆ ಒಂದು ರೀತಿ ಕಾಣಿಸುತ್ತಾರೆ, ಪಾಪಿಗಳಿಗೆ ಒಂದು ರೀತಿಯ ಇದರಲ್ಲಿ ಅವರು ಬರುತ್ತಾರೆ. ಹಾಗೂ ಯೋಗಿಗಳಿಗೆ ಗೌರವದಿಂದಲೂ ಪ್ರೀತಿಯಿಂದಲೂ ಅವರನ್ನು ಕರೆದುಕೊಂಡು ಹೋಗುತ್ತಾರೆ. ಇವಾಗ ಪಾಪಿಯ ಎದುರು ಬಂದ ಯಮದೂತರು ಯಾವ ರೀತಿ ಇರುತ್ತಾರೆ ಎನ್ನುವುದನ್ನು ನಾವು ನೋಡೋಣ. ಯಮದೂತೌ ತಥಾ ಪ್ರಾಪ್ತೌ ಭೀಮೌ ಸರಬಸೇಕ್ಷಣೌ ಪಾಶದಂಡಧರೌ ನಗ್ನೌ ದಂತೈ ಕಟಕಟಾಯತೌ ಊರ್ಧ್ವಕೇಶೌ ಕಾಕಕೃಷ್ಣೌ ವಕ್ರತುಂಡೌ ನಖಾಯುಧೌ ನಾ ದೃಷ್ಟ್ವಾ ತ್ರಸ್ತ ಹೃದಯಃ ಶಕ್ರನ್ಮೂತ್ರಂ ವಿಮುಂಚತಿ. ಯಮದೂತರು ಹೇಗಿರುತ್ತಾರೆ? ಈ ಪಾಪಿಯ ಜೀವಾತ್ಮನನ್ನು ಎಳೆದುಕೊಂಡು ಹೋಗಲು ಬಂದ ಯಮದೂತರು ಹೇಗಿರುತ್ತಾರೆ? ಊರ್ಧ್ವಕೇಶವು, ಉದ್ದವಾದ ಕೂದಲು, ಕೆದರಿ ನಿಂತ ಉದ್ದವಾದ ಕೂದಲುಗಳು, ಕೋಪದಿಂದ ಕೆಂಪಡರಿದ ದೊಡ್ಡ ದೊಡ್ಡ ಕಣ್ಣುಗಳು, ವಿಕಾರವಾದ ಮೂಗು, ವಿಕಾರವಾದ ಮುಖ, ವಿಕಾರವಾದ ಹಲ್ಲುಗಳಿಂದ ಬಾಯಿಯಲ್ಲಿ ಕಟಕಟನೆ ಹಲ್ಲುಗಳನ್ನು ಕಡಿಯುತ್ತಾ ಬೆತ್ತಲೆಯಾಗಿ ಬಂದು ಈ ವ್ಯಕ್ತಿಯ ಎದುರು, ಈ ಜೀವಾತ್ಮನ ಎದುರು ಅವರು ಬಂದು ನಿಂತಿರುತ್ತಾರೆ. ಅವರ ಹೆಸರು ಆಗ ಹೇಳಿದೆ, ಚಂಡ ಮತ್ತು ಪ್ರಚಂಡರು ಹಾಗೂ ಉಳಿದವರು ಅವರು ಬರುತ್ತಾರೆ. ಅವುಗಳಿಗೆ ಎಷ್ಟು ಕೈಗಳು? ಒಂದೊಂದು ವ್ಯಕ್ತಿಗೆ ಒಂದೊಂದು ರೀತಿಯ ಯಮದೂತರು ಬರುತ್ತಾರೆ. 2 ಕೈಯಿಂದ ಹಲವು ಕೈಗಳವರೆಗಿರುತ್ತಾರೆ.
ಕೆಲವರಿಗೆ 4 ಕೈ, ಕೆಲವು ಯಮದೂತರಿಗೆ 8 ಕೈ, ಕೆಲವು ದೂತರಿಗೆ 12, 16, 18 ಮತ್ತು ಹಲವಾರು ಕೈಗಳಿರುತ್ತೆ. ಒಂದೊಂದು ಕೈಗಳಲ್ಲಿ ಅವರು ಆಯುಧಗಳನ್ನು ಹಿಡಿದಿರುತ್ತಾರೆ. ಪ್ರಧಾನ ಆಯುಧವಾಗಿ ಪಾಶದಂಡಧರವು, ಪಾಶದಂಡವನ್ನು ಹಿಡಿದುಕೊಳ್ಳುತ್ತಾರೆ. ಬೆತ್ತಲೆಯಾಗಿರುತ್ತಾರೆ. ಕಟಕಟನೆ ಹಲ್ಲು ಕಡಿಯುತ್ತಾ ನಿಂತು ಈ ಪ್ರೇತಾತ್ಮನನ್ನು ಎಳೆದೊಯ್ಯುತ್ತಾರೆ. ಅಂಗುಷ್ಟ ಮಾತ್ರ ಪುರುಷೋ ಮಹಾಕುರ್ವನ್ ಕಲೇವರಾತ್. ಅಂಗುಷ್ಟ ಮಾತ್ರ ಪುರುಷೋ ಕುರ್ವನ್ ಕಲೇವರಾತ್. ತದೈವ ಗೃಹ್ಯತೆ ದೂಚ್ಯೈ ಯಾಮೇ ಪಶ್ಯನ್ ಸ್ವಕಂ ಗೃಹಂ. ಆ ಕಾಲಕ್ಕೆ ಅಂಗುಷ್ಟ ಮಾತ್ರ ಜೀವವು ಹಾ ಎಂಬ ಶಬ್ದ ಮಾಡುತ್ತಾ ಶರೀರದಿಂದ ಹೊರಬರಲು ಯಮದೂತರು ಅದನ್ನು ಹಿಡಿಯುತ್ತಾರೆ. ಪಾಶದಿಂದ ಜಗ್ಗಿ ಮನೆಯಿಂದ ಹೊರಗೆಯುತ್ತಾರೆ. ಅತೀಂದ್ರಿಯವಾದ ಪ್ರಾಣ ಪಕ್ಷಿಯನ್ನು ಯಮದೂತನ ಬಳಿಗೆ ಹೇಗೆ ತೆಗೆದುಕೊಂಡು ಹೋಗುತ್ತಾರೆ, ಯಮ ಮಾರ್ಗದ ವಿಸ್ತಾರ ಏನು, ಯಮ ಮಾರ್ಗದಲ್ಲಿ ಅವರು ಅನುಭವಿಸಿದ ನೋವುಗಳು ಏನು ಎನ್ನುವುದನ್ನು ನಾಳೆ ನೋಡೋಣ. ವಂದನೆಗಳು. ನಿಮಗೆ ಇಷ್ಟವಾಯಿತು ಅಂತ ಹೇಳಿ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ.